ರಾಜ್ಯದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ, ಮಹಾರಾಷ್ಟ್ರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಕಾರಣಕ್ಕಾಗಿ, ಮಳೆಯ ಅಬ್ಬರದ ಕಾರಣಕ್ಕಾಗಿ ಕೃಷ್ಣಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಕೃಷ್ಣಾ ನದಿ ತೀರದ ದತ್ತ ಮಂದಿರ ಮುಳುಗಡೆಯಾಗಿದೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿರುವಂತಹ ದತ್ತ ದೇವಸ್ಥಾನ ಮುಳುಗಡೆಯಾಗಿದೆ. ಪ್ರತಿ ಬಾರಿ ಮಹಾರಾಷ್ಟ್ರ ಭಾಗದಲ್ಲಿ ಭಾರೀ ಮಳೆಯಾದಂತಹ ಸಂದರ್ಭದಲ್ಲಿ, ಕೃಷ್ಣಾ ನದಿ ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಈ ದೇಗುಲ ಮುಳುಗಡೆಯಾಗೋದು ಪದ್ಧತಿ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಈ ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೃಷ್ಣಾ ತೀರದಲ್ಲಿ ಪ್ರವಾಹದ ಆತಂಕ ನಿವಾಸಿಗಳಲ್ಲಿ ಮನೆ ಮಾಡಿದೆ. ಕಳೆದ 7 ದಿನಗಳಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ವೇದಗಂಗಾ, ದೂದಗಂಗಾ, ಪಂಚಗಂಗಾ ನದಿಗಳು ತುಂಬಿ ಹರಿತಿರುವಂತಹದ್ದು. ಸದ್ಯ ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಇದ್ದೀವಿ. ಕಲ್ಲೋಳ ಗ್ರಾಮದಲ್ಲಿ ಸದ್ಯ ದೇವಸ್ಥಾನ ಕೂಡ ಮುಳುಗಡೆಯಾಗಿರುವಂತಹದ್ದು. ದಿಗಂಬರ ಶ್ರೀಪಾದ ವಲ್ಲಭ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತಹದ್ದು. ಅದೇ ರೀತಿಯಾಗಿ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾ ಕೂಡ ಈಗಾಗಲೇ ಜಲಾವೃತಗೊಂಡಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ನರಸಭವನವಾಡಿಯ ದತ್ತ ಮಂದಿರ ಕೂಡ ಮುಳುಗಡೆಯಾಗಿರುವಂತಹದ್ದು. ಕಳೆದ 6-7 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸದ್ಯ ಕೃಷ್ಣಾ ನದಿಯ ಒಳಹರಿವು 1,35,000 ಕ್ಯೂಸೆಕ್ ಒಳಹರಿವಿರುವಂತಹದ್ದು. ಸಂಪೂರ್ಣವಾಗಿ 9 ಕೆಳ ಹಂತದ ಸೇತುವೆಗಳು ಕೂಡ ಜಲಾವೃತವಾಗಿರುವಂತಹದ್ದು. ಅದೇ ರೀತಿಯಾಗಿ ಕಳೆದ 10 ದಿನಗಳ ಹಿಂದೆ ನೋಡಿದರೆ ಕೃಷ್ಣಾ ನದಿಯಲ್ಲಿ ನೀರು ಕೂಡ ಇರಲಿಲ್ಲ. ಅದೇ ರೀತಿಯಾಗಿ ಬಿತ್ತನೆಯನ್ನ ಕೂಡ ಮಾಡಿದ್ರು ರೈತರು. ಆದರೆ ನದಿಗೆ ನೀರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬಿತ್ತನೆ ಮಾಡಿದಂತಹ ಬೆಳೆಗಳು ಕೂಡ ಸಂಪೂರ್ಣ ಹಾಳಾಗಿದ್ದಾವೆ. ಆದರೆ ಈಗ ಕಳೆದ 10 ದಿನಗಳಿಂದ ಮಳೆ ಆಗುತ್ತಿರುವ ಪರಿಣಾಮ ಕೃಷ್ಣಾ ನದಿ ಸಂಪೂರ್ಣವಾಗಿ ತುಂಬಿ ಹರಿತಿದ್ದು, ಬೆಳೆಗಳು ಕೂಡ ಈಗ ಕೆಲವೊಂದಿಷ್ಟು ಸ್ಥಳಗಳಿಂದ ಅಂದರೆ ನದಿ ತೀರದಲ್ಲಿ ಇರುವಂತಹ ಜಮೀನುಗಳಿದ್ದಾವೆ, ಜಮೀನುಗಳಲ್ಲಿಯೂ ಸಹಿತ ನೀರು ನುಗ್ಗಿದಿರುವ ಪರಿಣಾಮ ಬೆಳೆಗಳೆಲ್ಲವೂ ಸಹಿತ ಸಂಪೂರ್ಣ ಹಾಳಾಗಿದ್ದಾವೆ. ಅದೇ ರೀತಿಯಾಗಿ ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 2 ಪ್ರಮುಖ ದೇವಸ್ಥಾನಗಳು ಅಂದ್ರೆ ಒಂದು ದರ್ಗಾ, ಒಂದು ಈಗ ಸದ್ಯ ನಾವು ಕಲ್ಲೋಳದಲ್ಲಿರುವಂತಹ ದೇವಸ್ಥಾನ ಕೂಡ ಜಲಾವೃತಗೊಂಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಗೌಲಿಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.